ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರೂರು ಪೊಲೀಸ್ ಠಾಣೆಗೆ ಲೋಕಾಯುಕ್ತ ಅಧಿಕಾರಿಗಳು ಏಪ್ರಿಲ್ 22, 2026 ಬೆಳಗಿನ ಜಾವ ದಾಳಿ ಮಾಡಿದ್ದಾರೆ. ಈ ವೇಳೆ ಪಿಎಸ್ಐ ಭೀಮಪ್ಪ ರಬಕವಿ ಹಾಗೂ ಪೊಲೀಸ್ ಪೇದೆ ಸಂತೋಷ್ ಬಿರಾದರ್ ಅವರು 1,70,000 ಲಂಚ ಸ್ವೀಕರಿಸುವಾಗ ರಂಗ್ಯಸ್ತವಾಗಿ ಬಲೆಗೆ ಬಿದ್ದಿದ್ದಾರೆ. ಫಿರ್ಯಾದುದಾರ ಮೌತ್ತಪ್ಪ ನಾಯ್ಕರ್ ದೂರಿನ ಮೇರೆಗೆ ಈ ಕಾರ್ಯಾಚರಣೆ ಜರುಗಿದ್ದು, ಆರೋಪಿಗಳು ವ್ಯಕ್ತಿಯನ್ನ ಠಾಣೆಗೆ ಕರೆದುಕೊಂಡು ಹೋಗಿ ಸುಳ್ಳು ಪ್ರಕರಣದ ಹೆಸರಲ್ಲಿ ಬೆದರಿಸಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ತಿಳಿದು ಬಂದಿದೆ. ನಂತರ ಹಣ ನೀಡಿ ಮೋಟಾರ್ ಸೈಕಲ್ ಬಿಡಿಸಿಕೊಳ್ಳಲು ಸೂಚಿಸಿದ್ದಾರೆಂಬ ಆರೋಪವೂ ಕೇಳಿಬರ್ತಾ ಇದೆ. ಪ್ರಕರಣದಲ್ಲಿ ಪಿಎಸ್ಐ ಭೀಮಪ್ಪ ರಬಕವಿ ಜೊತೆಗೆ ಸಂತೋಷ್ ಬಿರಾದರ್ ಸೇರಿ ಇಬ್ಬರು ಸಿಬ್ಬಂದಿ ಕೂಡ ಲೋಕಾಯುಕ್ತ ಬಲೆಗೆ ಸಿಕ್ಕಿದ್ದಾರೆ. ಐಪಿಎಸ್ ಅಧಿಕಾರಿ ಎಂಬಿ ನಂದಂಗಾವಿ ಅವರ ಮಾರ್ಗದರ್ಶನದಲ್ಲಿ ಡಿಎಸ್ಪಿ ಸುರೇಶ್ ರೆಡ್ಡಿ ನೇತೃತ್ವದಲ್ಲಿ ದಾಳಿ ಯಶಸ್ವಿಯಾಗಿ ಜರುಗಿದೆ. ಭ್ರಷ್ಟಾಚಾರ ಕಂಡು ಬಂದರೆ ತಕ್ಷಣ ಲೋಕಾಯುಕ್ತರಿಗೆ ಮಾಹಿತಿ ಕೊಡುವಂತೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮನವಿ ಕೂಡ ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಅಧಿಕಾರಿಗಳು ಮತ್ತು ರಾಜಕೀಯ ವ್ಯಕ್ತಿಗಳ ಹೈ ಡ್ರಾಮಾ ಭ್ರಷ್ಟಾಚಾರವನ್ನ ಮುಚ್ಚಿ ಹಾಕಲು ಸಿಪಿಐ ಕರಿಯಪ್ಪ ವನ್ನಿ ಮತ್ತು ಬಾದಾಮಿ ತಾಲೂಕಿನ ಪಿಎಸ್ಐ ಎಲ್ಲರೂ ಸೇರಿ ಪತ್ರಕರ್ತರನ್ನ ಹೊರಗೆ ಹಾಕಿದ್ರು. ತದನಂತರ ಪೊಲೀಸ್ ಠಾಣೆಯ ಮುಂದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಭ್ರಷ್ಟ ಅಧಿಕಾರಿಗಳನ್ನ ಉಳಿಸುವ ಪ್ರಯತ್ನ ಮಾಡಿ ಕರ್ತವ್ಯ ಲೋಪ ಎಸಗಿರುವ ಸಿಪಿಐ ಮತ್ತು ಪಿಎಸ್ಐ ಅವರನ್ನ ಅಮಾನತು ಮಾಡಬೇಕು ಅಂತ ಘೋಷಣೆ ಕೂಗಿದ್ರು. ನಿನ್ನೆ ಬೆಳಗ್ಗೆಯಿಂದ ರಾತ್ರಿ 1 ಗಂಟೆ ತನಕ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ಹಾಗೂ ಲೋಕಾಯುಕ್ತರು ಇರೋದು ಸಂಶಯಕ್ಕೆ ಆಸ್ಪದ. ಯಾಕಂದ್ರೆ ಭ್ರಷ್ಟ ಅಧಿಕಾರಿಗಳು ಉಳಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ಹಾಗೂ ಸಿಬ್ಬಂದಿಗಳ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡೋಣ. ಮತ್ತು ಬಾದಾಮಿ ತಾಲೂಕಲ್ಲಿ ಸ್ಥಳೀಯ ಸಿಬ್ಬಂದಿಗಳು ಇರೋದ್ರಿಂದ ಅಕ್ರಮ ಚಟುವಟಿಕೆಯಲ್ಲಿ ಭಾಗಿ ಮತ್ತು ಮರಳಿ ಅದೇ ಠಾಣೆಗೆ ಬರೋದ್ರಿಂದ ಇಂತಹ ಕೃತ್ಯಗಳು ಆಗ್ತಾ ಇದೆ ಅಂತ ಸಾರ್ವಜನಿಕರ ಕೂಗಾಗಿದೆ. ಬಾದಾಮಿ ತಾಲೂಕಲ್ಲಿ ಮಿತಿಮೀರಿದ ಭ್ರಷ್ಟಾಚಾರ, ಇದರಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳ ಕೈವಾಡ ಇದೆ ಅಂತ ಸಾರ್ವಜನಿಕರ ಕೂಗು. ಮಟ್ಕ, ಜೂಜಾಟ, ಅಕ್ರಮ ಚಟುವಟಿಕೆಗಳಿಂದ ಹಣ ಲೂಟಿ ಮಾಡುತ್ತಿರುವ ಬಾದಾಮಿ ತಾಲೂಕಿನ ಅಧಿಕಾರಿಗಳು ಅಂತ ಸಾರ್ವಜನಿಕರು ಪತ್ರಿಕಾ ಮಾಧ್ಯಮದವರು ಮುಂದೆ ಹೇಳಿಕೊಂಡಿದ್ದಾರೆ. ಸಸ್ಪೆಂಡ್ ಮಾಡಿದ್ರೆ ಗೊತ್ತಾಗತ್ತ ಅವ್ರಿಗೆ. ಅಲ್ಲ, ಈಗ ಸಸ್ಪೆಂಡ್ ಆಯ್ತಾ ಬಿಡ್ರಿ. ಇದಕ್ಕೆ ಕುಮ್ಮಕ್ ಕೊಡೋರು ಅಧಿಕಾರಿಗಳಿಗೂ ಸಸ್ಪೆಂಡ್ ಮಾಡತ್ತ ನೀವು ಹೇಳ್ತಾ ಇದ್ದೀರಾ? ಎಲ್ಲರಿಗೂ ಐತೈತ್ರಿ ಕುಮ್ಮಕ್ ಇರತ್ತೆ. ಅವ್ರಿಗೆ ಸಿಪಿಐ ಕರಿಯಪ್ಪ ಬನ್ನಿ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಫೋಟೋ ತೆಗಿಬಾರ್ದು, ಅವ್ರು ವಿಡಿಯೋ ಮಾಡ್ಬಾರ್ದು, ಎಂಪ್ರೆಸ್ನಲ್ಲಿ ಹೊರಗೆ ಹಾಕಿದ್ದಾರೆ. ಅದಕ್ಕೆ ಏನಾಗಬೇಕಂತ ಇರ್ತಾರೆ. ಮತ್ತು ಪತ್ರಿಕೆದಾರನ ಹೊರಗೆ ಹಾಕಿದ್ರೆ ಜನರಿಗೆ ಹೆಂಗೆ ಗೊತ್ತಾಗೋದ್ರಿ ಇವ್ರ ಸುದ್ದಿ? ಇವ್ರದ್ದು ಎಲ್ಲ ಕೈವಾಡ, ಎಲ್ಲ ರಾಜಕಾರಣಿಗಳು ಹಿಡ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕರೆಕ್ಟ್ ಆಗೈತೆ ಆಮೇಲೆ ಅರ್ಥ ರೀ. ಕರಿಯಪ್ಪ ಬನ್ನಿಯವರು ಮೇನ್ ಇದ್ರೊಳಗೆ ಮುಂಚಿನ ವಹಿಸ್ಬಿಟ್ಟು ಎಲ್ಲರೂ ಹೊರಗೆ ಹಾಕೋ ಕೆಲಸ ಅವರೇ ಮಾಡಿದ್ರು. ಮತ್ತು ಅದಲ್ಲದೆ ವಕೀಲರು ಕರ್ಕೊಂಡ್ಬಂದು ಅವ್ರು ಜಾಮೀನು ಕೊಡಿಸೋ ಮತ್ತೆ ಇಷ್ಟೆಲ್ಲ ಪ್ರೀ ಪ್ಲಾನಿಂಗ್ ಐತೆ ಅಂದ್ರೆ ನೋಡ್ರಿ. ಬೇಲ್ ಕೊಡ್ಸಕ್ಕೆ ವಕೀಲರು ಕರ್ಕೊಂಡ್ಬಂದರು. ಆಲ್ರೆಡಿ ವಕೀಲರು ಹೋಗ್ಯಾರಿ ಒಳಗೆ. ಅದೇ ಸಿಪಿಐ ಕರ್ಕೊಂಡಿದ್ದಾರೆ. ಅದನ್ನ ಯಾರು ಖಾಸಗಿ ವ್ಯಕ್ತಿ ಕರ್ಕೊಂಡ್ಬಂದು ಒಳಗೆ ಇಟ್ಕೊಳ್ಳೋದು ಪ್ರಶ್ನೆ ಹೊರಗೆ ಹಾಕೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಏನಂತ ಹೇಳ್ತಾರೆ? ಯಾವ್ದು ಏನು ಹೇಳಿದ್ರಿ? ಮತ್ತೆ ಕರಪ್ಟ್ ಆಗೈತೆ ಅಂದ್ರೆ ಇವ್ರು ಕರಪ್ಷನ್ ಉಳಿಸಾಕ್ ಮಾಡ್ತಾರಂದ್ರೆ ಮತ್ತೆ ಏನು ಹೇಳಿದ್ರಿ ಇವ್ರಿಗೆ? ಜನರು ನಾವು ತಿಳ್ಕೊಬೇಕು. ಇನ್ನೊಂದು ಅಧಿಕಾರಿಗಳನ್ನ ನಾವು ಹದ್ದುಬಸ್ತಿನಾಗ ಇಟ್ಕೋಬೇಕು ಅಂದಂಗೆ ಆಗ್ತದೆ. ಆಯ್ರಿ, ಇದು ಕೆರೂರು ಗ್ರಾಮದಾಗ ಎಷ್ಟು ವರ್ಷ ಆಯ್ತು? 10,000 ರೂಪಾಯಿ ತಗೊಂಡ್ರು ಇವರು. ಬೇರೆ ಬಂದ್ರು ರೊಕ್ಕ ತಗೊಂಡ್ರು. ಅಲ್ರಿ ಸರ್, ಈಗ ಅಲ್ರಿ ಸರ, ಈಗ 1,70,000 ರೂಪಾಯಿ ಅವ್ರು ಲಂಚ ಕೇಳ್ರಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೈತಿ ಸರ್? ಅಭಿಪ್ರಾಯ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ಶಿಕ್ಷೆ ನೋಡ್ರಿ, ಯಾರ್ಯಾರು ಅದಾರ ಶಿಕ್ಷೆ ಆಗ್ಬೇಕ್ರಿ. ಯಾರು ಮುಂದೆ ಬಂದಾರಿಗೆ ಅರು ಆಗ್ಬೇಕು. ಯಾರದು ಅವರು ಯಾರ ಮೇಲಾಧಿಕಾರಿ ಇದ್ರು ದಯವಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡ್ರಿ. ಇಲಾಖೆಗಳು ಕರಪ್ಟ್ ಅದಾವ ಅನ್ನೋದು ಎಲ್ಲ ಸಾರ್ವಜನಿಕರು ಎಲ್ಲಾರು ಮಾತಾಡಕತ್ತಾರೆ. ನಾವು ಒಬ್ಬರು ಅಲ್ಲ, ಸಾರ್ವಜನಿಕವಾಗಿ ಮಾತಾಡ್ತೀವಿ. ಈ ತಂದೆ ರೂಪದಾಗ ಓಕೆ, ಇದಕ್ಕೆ ಯಾರು ಕುಮ್ಮ ಕೊಡ್ತಾರ ಅವ್ರನ್ನೂ ಸತ್ಯಕ್ಕೆ ಸಸ್ಪೆಂಡ್ ಮಾಡುವಂತ ಕೆಲಸ ಮಾಡತ್ತಂತ ತಾವ್ ಹೇಳ್ತಾ ಇದ್ದೀರಾ? ಹೌದ್ರಿ. ಇಂಥ ಘಟನೆ ಈಗ 20-30 ವರ್ಷದಿಂದ ಯಾವ ಪಿ ಎಸ್ ಸಾಹೇಬ್ನು ಎಸ್ ಪಿ ಸಾಹೇಬ್ ನಡೆಸಿಲ್ಲ ಇಂಥದ್ದು. ಎಲ್ಲರೂ ಜಾತ್ರೆ ಮಾಡಬೇಡ ಅಂತ ಅಂದಾರ್ರಿ. 40 ವರ್ಷದಿಂದ ಜಾತ್ರೆ ಮಾಡಿ ಹಬ್ಬ ಹುಣ್ಣಿ ಮಾಡಂಗಿಲ್ಲ ಅನ್ನಂಗಾತ ಅಲ್ಲಿ ಇವ್ರ ಮಾತು ಕೇಳಿ
ವರ್ಷಕ್ಕೊಮ್ಮೆ 9 ವರ್ಷಕ್ಕೊಮ್ಮೆ ದೇವ್ರ ಜಾತ್ರೆ ಮಾಡ್ತೀವಿ ಅದನ್ನು ಮಾಡಿಸ್ಕೊಡ್ಲು ಅಂತಾರ ಅವ್ರ 40 ವರ್ಷಿನ ಜಾತ್ರೆನೂ ಮಾಡಿ ಕೊಡಂಗಿಲ್ಲ ಅಂತ ಹೇಳಿದ್ರು. ಈಗ ಸಾರ್ವಜನಿಕರು ಹೇಳಿದ್ದಿಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರೆ ನೋಡಿ, ಇದು ಕೆರೂರು ಪಟ್ಟಣದಲ್ಲಿ ತಾವು ಮಾಜಿ ಇದು ಭ್ರಷ್ಟಾಚಾರ ಆದ ಬಗ್ಗೆ PS ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ವಿ ನೀವು. ಏನಾಯ್ತು ಇಲ್ಲಿವರೆಗೆ ಏನಾಗಿತ್ತು? ಏನು ನಮಗೆ ಭಾಳ ಕಿರುಕುಳ ನೀಡಿದ್ರಿ. ಪೆಟ್ರೋಲ್ ಬಂಕ್ನ ಕುಂತಾರನ್ನ ತೊಗೊಂಬಂದಾರೆ ನಮ್ಗೆ. ಕುಂತಾರನ್ನ ತೊಗೊಂಬಂದು ನಮ್ಮನ್ನ ಇಲ್ಲಿ 1,70,000 ಬೇಡಿಕೆ ಇಟ್ಟಿದ್ದಾರೆ. ನಾವು ಆಡುವಾಗ ಹಿಡ್ದಾರ ಅಂದ್ರೆ ಹಿಡಿಲಿ ಓಕೆ, ಅದಕ್ಕೆ ತಂದು ಓದಿಲ್ಲ ನಮ್ಗೆ. ಅದಕ್ಕೆ ಓಕೆ ಕುಂತಾರನ ಅಲ್ಲಿ CCTV ಫುಟೇಜ್ ಅದಾವ ಎಲ್ಲೇ ಪಂಪ್ನ್ಯಾಗ. ಹೋಗ್ರ ಅವ್ನು ಇನ್ನೂ ತೆಗಿಸ್ನೀವ್ ಅಲ್ಲಿ ಕುಂತಾರನ ಹಿಡ್ಕೊಂಬಂದು ಒಳಗೆ ಹಾಕ್ಯಾರ ಒಂದು ಬೈಕ್. ಅದು ಕೂಡ ನೀವು ಕಂಪ್ಲೇಂಟ್ ಮಾಡಿದ್ದೀರಿ. ಈಗ ಇನ್ನೂರಿಗೆ ಲೋಕಾಯುಕ್ತವ್ರು ನ್ಯಾಯ ಕೊಡಿಸಿದಾರೆ ನಿಮ್ಗೆ? ಇದ್ರೊಳಗೆ ಏನು ವ್ಯಾಪಾರ ಮಾಡಿ ಕೊಟ್ಟಿದ್ದಾರೆ. ಈಗ ಅದು ಮುಂದೆ ಕೋರ್ಟ್ ಏನು ತೀರ್ಮಾನ ಮಾಡ್ತದೆ ತನಿಖೆ ಆಗಿ. ಅಲ್ಲ ಮುಂದೆ ಏನಾಗಬೇಕಂತ PS ಅವ್ರಿಗೆ ಶಿಕ್ಷೆ ಅವ್ರಿಗೆ ಭ್ರಷ್ಟಾಚಾರ ಆರೋಪ ಆಗಿದೆ. ಇವಾಗ ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು? ಕೋರ್ಟಿಂದ ಶಿಕ್ಷೆ ಆಗ್ಬೇಕು. ಮತ್ತೆ ಅದರ ಮತ್ತೆ ಇನ್ನೂ ಸಿಬ್ಬಂದಿಗಳು ಅದ್ರ ಭಾಗಿಯಾಗಿದ್ದಾರೆ ಅಂತ ಐತಿ. ಹೌದು, ಯಾರ್ಯಾರು ಆಗಿದಾರಂತ? ಸಂತೋಷ್ ಬಿರಾದಾರ, ಮತ್ತು ಹೊಳ್ಳಿ ರಮೇಶ್ ಸಮಗಾರ, ಅವರು ಯಾರು ಸುದ್ದಿಗಳು ಯಾರು ಅಂತೇಳಿ ಅವರು ಇದ್ರಂತ ನಾವು ಬಂದಾಗಿದ್ದಿಲ್ಲ. ಪ್ರವೀಣ್ ಘಾಟ್ಗೆ ಪ್ರವೀಣ್ ಘಾಟಿಗೆನು ಮನೆ ತೊಗೊಂಡ್ರು, ಚಕ್ಕಾಳರು ತೊಗೊಂಡಿದ್ರು ಅವರು ಭ್ರಷ್ಟಾಚಾರ ಇದಾರ. ಅವರು ಅದಾರ. ಅವರು 60,000 ರೂಪಾಯಿ ವಸೂಲು ಮಾಡಿದ್ದಾರೆ. ಅದು ನಿಮಗೆ ದಾಖಲಾತಿ? ಅದು ಏನಿಲ್ಲ, ಕರೆಸಿದ್ರು ನಮ್ಮ ಕರೆಸಿ ಹೇಳಿದರು. ಅದನ್ನ ಹೊರಗಡೆ ನಾನಾ ಮುಗಿಸಿ ಕಳಿಸಿದ್ದಾರೆ. ಗುಡಿ ಅಂತ ಚಕ್ಕಾಳವ್ರನ್ನ ಹಿಡ್ಕೊಂಬಂದು 60,000 ರೂಪಾಯಿ ಇಸ್ಕೊಂಡ್ರು. ಪ್ರವೀಣ್ ಘಾಟಿಗೆ ಅವರು ಮತ್ತು ರಮೇಶ್ ಸಮಗಾರ್ ಅವರು. ಇಲ್ಲ, ಟೋಟಲ್ ಆಗಿ ಈಗ ಕೆರೂರು ಪೊಲೀಸ್ ಸ್ಟೇಷನ್ ಒಳಗೆ ಯಾರ್ಯಾರು ಭ್ರಷ್ಟಾಚಾರಿಗಳಿದಾರ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಕೆರೂರು ಸ್ಟೇಷನ್ ಆಗ್ಬೇಕಂದ್ರೆ ಅಲ್ಲಿ ನೊಂದು ಬಂದವ್ರು ನ್ಯಾಯ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಇದೆ ಎಲ್ಲರಿಗೆ. ಅದಕ್ಕೆ ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲ ಆಗಬೇಕಾದ್ರೆ ಇದು ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ವಹಿಸ್ಬೇಕಂತ? ಎಲ್ಲ ಈಗ ಎಲ್ಲರಿಗೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು. ಯಾರು ತಪ್ಪಿದವ್ರಿಗೆ ತಪ್ಪು ಹೋಗ್ಬೇಕು, ತಪ್ಪಿದ್ದವ್ರಿಗೆ ಶಿಕ್ಷೆ ಕೊಡಬೇಕು. ಒಳ್ಳೇದಿದ್ದಾರೆ ಒಳ್ಳೇದಿರಬೇಕು. ಇವ್ರು ಎಲ್ಲರೂ ಒಂದೇ ಥರ, ದೊಡ್ಡವರು ಸಣ್ಣವರು ಬಂದ್ರೆ ನಾನು ಅಹಂಕಾರ ಇತ್ತು ಇವ್ರಿಗೆ. ಬಾರ ಒದ್ದೇನೆ ಮಗನ ಬಡದೇನೆ ಬಾ ಒಬ್ಬರೇ ಇದ್ದ ಒಂದು. ಇದನ್ನು ಬಿಟ್ಟು ಏನಿಲ್ಲ ಅವ್ರ ಕಡೆ. ನಿಮ್ಮ ಕೊನೆಯದಾಗಿ ಏನು ಹೇಳ್ಬೇಕಂತೀರ ಜನರಿಗೆ, ಕೆರೂರು ಜನರಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮುಂದೆ ಬರೋ ಆಫೀಸರಿಗೆ ಸ್ವಲ್ಪ ಹಿಂಗೈತಪ್ಪ ಅಂತೇಳಿ ಸರಿಯಾಗಿ ನೋಡ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಮುತ್ತಪ್ಪ ನಾಯ್ಕರ್. ತಾವೇ ದೂರು ಕೊಟ್ಟಿದ್ರಿ ಇವತ್ತು? ನಾವು ಕೊಟ್ಟಿದ್ದೀವಿ. ಈ PS ಇದ್ರ ಬಗ್ಗೆ ಇದೆ. ಏನಿದೆಯಲ್ಲ ಬಿಗಿನಿಂಗ್ ಪ್ರೊಸೀಜರಿಂಗ್ ಅದೇ ರೀತಿ ಮಾಡ್ತೀವಿ. ಎಷ್ಟು ಹಣಕ್ಕಾಗಿ ಇದನ್ನು ಇದಾಗಿದೆ ಸರ್? ಎಷ್ಟು ತಗೋತಾ ಇದೆ ಸರ್? 1,70,000. 1,70,000. ಯಾವ ವಿಷಯಕ್ಕೆ ಸರ್? ಅಂದರೆ ಇವರು ಗ್ಯಾಮ್ಲಿಂಗ್ ಆಟದಲ್ಲಿ ತೊಗೊಂಬಂದು ಪ್ರಕರಣ ದಾಖಲಿಸದೇ ಇರುವುದಕ್ಕೆ ಮತ್ತು ಈ ವೆಹಿಕಲನ್ನು ಬಿಡಲಿಕ್ಕೆ. ಸರ್, ಇದೊಂದೇ ಪ್ರಕರಣ ಇದೆ ಸರ್? ಮೊದಲಿಂದ ಮೇಲೆ ಬೇರೆ ಏನು ಪ್ರಕರಣ? ನಮಗೆ ಬಂದ ದೂರಿನ ಮೇಲೆ ನಾವು ಇದನ್ನು ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡ್ತೀವಿ. ಒಂದು ಪಬ್ಲಿಕ್ ಏನು ಕೊಟ್ಟಿದ್ರು ಅಂದರೆ ಸರಿ, ಇನ್ನೊಂದು ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಆದ್ರೂ ಅದಕ್ಕೇನು ಕ್ರಮ ವಹಿಸ್ತಿಲ್ಲ ಏನೋ ಇಲಾಖೆ ಆಯ್ತು ಮತ್ತು ಅದು ಅದಕ್ಕೆ ನಾವು ನೇರವಾಗಿ ಬಾಗಲಕೋಟೆ ಜಿಲ್ಲೆಗೆ ನಾನು ಏನು ಮನವಿ ಮಾಡ್ತೀನಿ ಅಂದರೆ ಯಾವುದೇ ರೀತಿ ಕರಪ್ಷನ್ ರಿಲೇಟೆಡ್ ಬಂದರೆ ನೇರವಾಗಿ ನಮ್ಮ ಕಚೇರಿಗೆ ಬರ್ಬೋದು. ನಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ನಾವು ಪ್ರತಿ ಮಂತು ಪ್ರತಿಯೊಂದು ತಾಲೂಕಲ್ಲಿ ಪಬ್ಲಿಕ್ ಮೀಟಿಂಗ್ ಮಾಡ್ತೀವಿ. ಅಲ್ಲಿ ಕೂಡ ಹೇಳ್ಬೋದು. ನೇರವಾಗಿ ನನಗೆ ಕಾಲ್ ಮಾಡ್ಬೋದು, ಎನಿ ಟೈಮ್ ಮಾಡ್ಬೋದು. ನಮ್ಮ DVSP ಅವರು, ಇನ್ಸ್ಪೆಕ್ಟರ್ಸ್ ಅದಾರ, ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡಿದ್ದೀವಿ. ಅವ್ರಿಗೆ ಯಾವುದೇ ರೀತಿ ಭ್ರಷ್ಟಾಚಾರ ರಿಲೇಟೆಡ್ ಏನೋ ಬಂದಂದರೂ ನೇರವಾಗಿ ಸಂಪರ್ಕಿಸ್ಬೋದು, ಎನಿ ಟೈಮ್ ಸಂಪರ್ಕಿಸ್ಬೋದು. ಮತ್ತು ನಾವು ಪಬ್ಲಿಕ್ ಮೀಟಿಂಗ್ ಮಾಡಿದಾಗೂ ಅಲ್ಲಿ ಬಂದು ಅವ್ರು ದೂರನ್ನು ಕೊಡ್ಬೋದು. ಇಲ್ಲ ನಾವು ದೂರು ಕೊಡೋಕ್ಕಾಗಲ್ಲ, ನೇರವಾಗಿ ಮೀಟ್ ಆಗ್ತೀವಿ. ಈ ಪ್ರಕರಣದಲ್ಲಿ ಇನ್ನೂ 3 ಜನ ಪೊಲೀಸ್ ಸಿಬ್ಬಂದಿ ಹಣ ತೆಗೆದುಕೊಂಡಿರುವ ಮಾಹಿತಿ ರಮೇಶ್ ಸಮಗಾರ್ ಎಂಬುವನು ಫೋನ್ ಪೇ ಮೂಲಕ 6,000 ಹಾಕಿಸಿಕೊಂಡಿದ್ದಾರೆ. ಹಾಗೂ ಪ್ರವೀಣ ಘಾಟಿಗೆ ಸಿದ್ದು ದಳವ ಎಂಬುವರು ಹಣವನ್ನು ವಸೂಲಿ ಮಾಡಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬಾದಾಮಿ ತಾಲೂಕಿನಲ್ಲಿ ಹಿರಿಯರು ಕೇಸಿನ ಬಗ್ಗೆ ಸರಿಪಡಿಸಲು ಹೋದವರ ಮೇಲೆ ಮತ್ತು ಸಾರ್ವಜನಿಕರ ಸಂಘಟನೆ ಹಾಗೂ ಪತ್ರಕರ್ತರ ಮೇಲೆ ಸುಳ್ಳು ಕೇಸ್ ಹಾಕಿದವರೆಂದು ಸಂಘಟನೆಯವರು ಹೇಳಿತು. ಈಗಾಗಲೇ ಭೀಮಪ್ಪ ರಬಕವಿ ಮೇಲೆ ದೂರ ಮತ್ತು ಸುದ್ದಿಗಳಾಗಿದೆ. ಹಾಗೂ ಬಾದಾಮಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಗೂ ಸಿಬ್ಬಂದಿಗಳ ಮೇಲೆ ಹಲವಾರು ದೂರು ಮತ್ತು ಸುದ್ದಿಗಳಾಗಿದ್ರು. ಅವರ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿರುವುದಿಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಮೇಲೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡೋಣ. ರುದ್ರೇಶ್ ಹುಣಸಿಗಿಡದ ನವ ಕರ್ನಾಟಕ ಟಿವಿ.